ಕೃಷ್ಣೌ ಬಲಜ್ಞಾನಕಾರ್ಯೌ ಕೃಷ್ಣಾರಮಣರಾಜ್ಯದೌ ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠವಂಶಜೌ ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ सकलवचनचेतो देवता भारती सा मम वचसि निधत्तां सन्निधिं मानसे च आपादमूलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् वंदे वृंदावनासीनं इंदिरानंदमंदिरम् उपेन्द्रं सान्द्रकारुण्यं परानंदं विभुं परं श्रीगुरुभ्यो नमः हरि ओम। ಬೃಹನ್ನಾರದೀಯ ಪುರಾಣದಲ್ಲಿ ಆರಂಭದ ಕೆಲವು ಅಧ್ಯಾಯಗಳ ವಿಷಯಗಳನ್ನು ಸಗರ ವೃತ್ತಾಂತದ ತನಕ ನಾವು ಶ್ರವಣ ಮಾಡಿದ್ದೇವೆ. ಅದರ ಮುಂದಿನ ವಿಷಯವನ್ನು ಈಗ ನಾವು ಇವತ್ತು ಎಷ್ಟಾಗ್ತದೋ ಅಷ್ಟು ಚಿಂತನೆ ನಡೆಸಿ ಬೃಹನ್ನಾರದೀಯ ಪುರಾಣವನ್ನು ಉಪಸಂಹಾರ ಮಾಡೋಣ. ಔರ್ವನಿಂದಾಗಿ ಬದುಕಿ ಉಳಿದ ಸೂರ್ಯವಂಶದ ಗುಡಿ ಸಗರ. ರಾಜ ಬಾಹು ತನ್ನ ಅಹಂಕಾರದ ಕಾರಣದಿಂದಾಗಿ ವೇಷಭ್ರಷ್ಟನಾದ, ಕಾಡಿನಲ್ಲಿ ತೀರಿಕೊಂಡ. ಆತನ ಪತ್ನಿಯ ಹೆಸರನ್ನು ಪುರಾಣಗಳು ಉಲ್ಲೇಖ ಮಾಡಲಿಲ್ಲ. ಪರಮ ಸಾಧ್ವಿಮಣಿ, ಭಗವದ್ಭಕ್ತಿ ಪರಾಯಣೆ, ಪತಿವ್ರತಾಪರಾಯಣೆಯೂ ಹೌದು, ಪತಿವ್ರತೆಯೂ ಹೌದು. ಆಕೆಯ ಅನುಷ್ಠಾನದ ಬಲದಿಂದ ಔರ್ವರ ಅನುಕೂಲ, ಔರ್ವರ ರಕ್ಷಣೆ ಆಕೆಗೆ ಲಭಿಸಿತು. ಅವರ ಉಪದೇಶದಿಂದ ಶಾಂತಮನಸ್ಕರಾದ ಅವಳು ಸಹಗಮನವನ್ನು ಮಾಡುವ ತನ್ನ ನಿರ್ಧಾರದಿಂದ ಹಿಂದೆ ಬರ್ತಾಳೆ. ಮಗುವನ್ನು ಹೆರುತ್ತಾಳೆ. ಗರ, ಶತ್ರುಗಳು ಕೊಟ್ಟ ಗರ ಅಂದರೆ ವಿಷ. ಆ ಗರದಿಂದ ಸಹಿತವಾಗಿ ಹುಟ್ಟಿದ ಮಗು ಅನ್ನುವ ಕಾರಣದಿಂದ ಸಗರ ಅಂತ ಅದಕ್ಕೆ ನಾಮಕರಣ ಆಗ್ತದೆ. ಔರ್ವರೇ ಅದಕ್ಕೆ ಜಾತಕರ್ಮಾದಿಗಳನ್ನೆಲ್ಲ ನಡೆಸಿತು. ಜಾತಕರ್ಮ ಚಕಾರಾಸೌ ನಾಮ್ನಾ ಚ ಸಗರಸ್ತಥಾ ಪುಪೋಷ ಸಗರಂ ಬಾಲಂ ಮಧುಕ್ಷೀರಾದಿಭಿರ್ಮುನಿ. ಆ ಬಾಲಕ ಸಗರನನ್ನು ಬೆಳೆಸ್ತಾ ಮುನಿಯು, ಔರ್ವ ಮಹಾಶಯರು, ಮಧುಕ್ಷೀರಾದಿಭಿ, ಜೇನು, ಹಾಲು, ತುಪ್ಪ, ಬೆಣ್ಣೆ ಇವುಗಳಿಂದ ಆ ಮಗುವನ್ನು ಬೆಳೆಸ್ತಾರೆ. ಮಹಾಸಮರ್ಥನಾದ ಬಾಹುಬಲಯುಕ್ತನಾದ ಒಬ್ಬ ಕ್ಷತ್ರಿಯ ಬೆಳೆಯುವುದಕ್ಕೆ ಮಾಂಸಾಹಾರವು ಅನಿವಾರ್ಯ ಅಲ್ಲ ಅನ್ನುವುದನ್ನು ಇಲ್ಲಿ ಔರ್ವರು ತೋರಿಸ್ತಾರೆ. ಭಗವಂತ ಶ್ರೀಕೃಷ್ಣ ಹಾಲು ಬೆಣ್ಣೆಗಳಿಂದೇ ಬೆಳೆದವ, ಮಹಾಶಕ್ತಿಶಾಲಿ. ಭಗವಂತ ಅವತರಿಸಿ ಅಂತದ್ದನ್ನು ಲೋಕಕ್ಕೆ ಶಿಕ್ಷಣ ಕೊಟ್ಟ. ಸಗರ ಮುಂದಕ್ಕೆ ಆತನ ಪರಾಕ್ರಮವನ್ನು ಅನುಲಕ್ಷಿಸಿದರೆ ಮೂಗಿಗೆ ಬೆರಳಿಡುವ ಹಾಗಿದೆ. ಅಂತಹ ಬಾಹುಶಾಲಿತ್ವ ಆತನಲ್ಲಿ ಬರುವುದಕ್ಕೆ ಋಷಿಮುನಿಗಳ ಆಶೀರ್ವಾದದ ಶಕ್ತಿ, ಅದರ ಜೊತೆಗೆ ಋಷಿಗಳು ಭಗವಂತನಿಗೆ ನಿವೇದಿಸಿಕೊಟ್ಟಂತಹ ಮಧು, ಕ್ಷೀರ, ಘೃತ ಮೊದಲಾದ ಆಹಾರದ ಸಾಮರ್ಥ್ಯ. ಮಗು ಬೆಳೆಯಿತು. ತಪತ್ಪ್ರಭಾವ ಸಂಪನ್ನೈ ಔರ್ವಸ್ತೇಜೋ ನಿಧಿಸ್ತಥಾ. ತಪಪ್ರಭಾವ ಸಂಪನ್ನೈ ಮಧುಕ್ಷೀರಾದಿಭಿಃ ಮುನಿಃ ಔರ್ವಃ ತೇಜೋನಿಧಿಃ ತಂ ಪೋಷಯಾಮಾಸ. ಕೇವಲ ಮಧು, ಕ್ಷೀರ ಅದೇ ಶಕ್ತಿ ಕೊಟ್ಟದ್ದಲ್ಲ ಅವನಿಗೆ. ತಪಪ್ರಭಾವ ಸಂಪನ್ನೈ, ತನ್ನ ತಪಸ್ಸಿನ ಪ್ರಭಾವದಿಂದ ಸಂಪತ್ತಿಯನ್ನು ಪಡೆದಂತಹ ಮಧುಕ್ಷೀರಾದಿಗಳು. ಅದನ್ನೇ ಭಗವನ್ನಿವೇದಿತವಾದದ್ದು ಅಂತ ನಾನು ಹೇಳಿದ್ದು. ಸಂಪೂರ್ಣ ಅನುಸಂಧಾನದ ಜೊತೆಗೆ ಭಗವಂತನಿಗೆ ನಿವೇದನೆ ಮಾಡಿದರೆ
ಆಹಾರದಲ್ಲಿದ್ದ ವಿಷವೂ ಕೂಡ ದೂರವಾಗ್ತದೆ ಅನ್ನುವುದನ್ನು ದ್ವಾದಶ ಸ್ತೋತ್ರವನ್ನು ರಚಿಸಿದ ಶ್ರೀಮನ್ಮಧ್ವರ ಇತಿಹಾಸ ನಮಗೆ ತೋರಿಸಿಕೊಡ್ತದೆ. ವಾದಿರಾಜರು ತಾವು ಮಾಡಿದಂತಹ ವಿಷಹರಣ ಕ್ರಮ, ಆ ಇತಿಹಾಸ ನಮ್ಮ ಮುಂದೆ ಇವತ್ತಿಗೂ ಇದೆ. ಆ ರೀತಿಯಲ್ಲಿ ತಪಪ್ರಭಾವ ಸಂಪನ್ನವಾದ ಆಹಾರದಿಂದ ವಿಷದ ಜೊತೆಗೆ ಹುಟ್ಟಿದಂತಹ ಈ ಮಗುವನ್ನು ಅವರು ಬೆಳೆಸಿದ್ದಾರೆ. ಸಮರ್ಥಂ ಸಕರಂ ದೃಷ್ಟ್ವಾ ಕಿಂಚಿತ್ ಉದ್ಭಿನ್ನ ಶೈಶವಂ. ಈಗ ಶಿಶುಭಾವ ಬಿಟ್ಟು 7-8 ವರ್ಷದ ಹುಡುಗ ಸಗರ. ಅವನಿಗೆ ಸಗರ ಶಿಕ್ಷಿತಸ್ತೇನ ಸಮ್ಯಕ್ ಗೌರ್ವೇಣ ಸತ್ತಮ, ಚೆನ್ನಾಗಿ ಶಿಕ್ಷಣವನ್ನು ಕೊಡ್ತಾರೆ. ರಾಜನೀತಿ, ಅದಕ್ಕಿಂತ ಮುಂಚೆ ಧರ್ಮಜ್ಞಾನ. ಧರ್ಮಜ್ಞ ಸೋಪಿ ಸಗರೇಣ ಮುನೇಃ ಅಮಿತ ವಿಕ್ರಮ. ಧರ್ಮಜ್ಞ ಸೋಪಿ ಸಗರಃ ಮುನೇರಮಿತ ವಿಕ್ರಮ. ಸಮಿತ್ ಕುಶಾದಿಕಂ ಸೋಥ ಕಲ್ಯಂ ಕಲ್ಯಂ ಉಪಾನಯತ್. ಪ್ರತಿ ಪ್ರಾತಃ ಕಾಲದಲ್ಲೂ ಸಗರ ಕಾಡಿಗೆ ಹೋಗ್ತಾನೆ, ಹುಲಿ ಸಿಂಹಗಳ ಜೊತೆಗೆ ಆಟ ಆಡ್ತಾನೆ. ಗುರುಗಳ ಅನುಷ್ಠಾನಕ್ಕೆ ಬೇಕಾದಂತಹ ಸಮಿತ್ತುಗಳನ್ನು ಪ್ರತಿ ದಿವಸವೂ ತಂದುಕೊಡ್ತಾನೆ. ಗುರು ಸೇವೆ, ಕ್ಷತ್ರಿಯೋಚಿತವಾದಂತಹ ಆಟಪಾಠಗಳು, ಶಸ್ತ್ರವಿದ್ಯೆಯನ್ನು ಕಲಿತಾನೆ. ಬೆಳೆದಿದ್ದಾನೆ 10-12 ವರ್ಷ. ಅಮ್ಮನ ಮುಂದೆ ಒಂದು ದಿವಸ ಹಠಕ್ಕೆ ಕೂತ, ನನ್ನ ಅಪ್ಪ ಯಾರು ಅಂತ ಹೇಳು. ಯಾಕೆ ಅಂತ ಹೇಳಿದರೆ, ಪಿತ್ರಾವಿಹೀನಾಯೇ ಲೋಕೆ ಜೀವಂತೋಪಿ ಮೃತೋಪಮಃ ದರಿದ್ರೋಪಿ ಪಿತಾ ಯಸ್ಯ ಆಸ್ತೆ ಸ ಧನದೋಪಮಃ. ಎಲ್ಲಿ ಹೋಗಿದ್ದಾನೆ ನನ್ನ ಅಪ್ಪ? ಮಾತಃ ಕ್ವಯಾತೋ ಮತ್ತಾತಃ ಕುತ್ರಾಸ್ತೆ ನಾಮ ತಸ್ಯ ಕಿಂ. ನನ್ನ ಅಪ್ಪನ ಹೆಸರೇನು? ಎಲ್ಲಿ ಹೋಗಿದ್ದಾನೆ? ಇಲ್ಲಿರುವ ಎಲ್ಲ ಮಕ್ಕಳು ತಮ್ಮ ತಂದೆಯರ ಜೊತೆಗೆ ಆನಂದದಿಂದಿರುವುದನ್ನು ನಾನು ಕಾಣ್ತಾ ಇದ್ದೇನೆ. ನನಗೆ ಅಂತಹ ಅಪ್ಪನನ್ನು ನೋಡುವ ಭಾಗ್ಯ ಯಾಕಿಲ್ಲ? ಎಂಥ ಸಂಪನ್ನನಾದರೂ ಕೂಡ ಆತನಿಗೆ ಅಪ್ಪ ಇಲ್ಲ ಅಂತಾದರೆ ಆತ ದರಿದ್ರ ತುಲ್ಯ. ತಂದೆ ಇದ್ದ ಪಕ್ಷದಲ್ಲಿ ಆತ ದರಿದ್ರನಾದ ತಂದೆಯಾದರೂ ಕೂಡ ಮಗ ಧನದೋಪಮನಾಗಿ ಬಿಡುತ್ತಾನೆ, ಕುಬೇರನ ಆಗಿರ್ತಾನೆ. ಆದ ತಂದೆಯ ಅಸ್ತಿತ್ವವೇ ಒಬ್ಬ ಮಗನಿಗೆ ಸರ್ವ ಶ್ರೇಯಸ್ಸನ್ನು, ಮನಸ್ಸಿಗೆ ಧೈರ್ಯವನ್ನೂ ತಂದುಕೊಡ್ತಕ್ಕಂಥದ್ದು. ತಂದೆ ಧರ್ಮಹೀನನಾಗಲಿ ಮೂರ್ಖನಾಗಲಿ ಹೇಗೆ ಆದರೂ ಸರಿ ಅವನ ಸನ್ನಿಧಾನ ಬೇಕು. ಆದರೆ ಇವತ್ತಿಲ್ಲ. ಪತಿಹೀನ ಯಥಾ ನಾರಿ ತಥಾಪಿ ದ್ರವಿಯೋಜಿತ. ತಂದೆ ಇಲ್ಲದೇ ಇದ್ದಂತಹ ಮಗ ಬಾಲಕ, ಆತ ಪತಿಹೀನ ನಾರಿಯ ಹಾಗೆ ಲೋಕದಲ್ಲಿ ಶೋಭಿಸುವುದಿಲ್ಲ, ಮನಸ್ಸಿಗೆ ಧೈರ್ಯವನ್ನು ತಂದುಕೊಳ್ಳುವುದಿಲ್ಲ. ಆದ್ದರಿಂದ ನನ್ನ ತಂದೆಯ ಬಗ್ಗೆ ನನಗೆ ಹೇಳು. ತಥಾಪಿ ದ್ರವಿಹೀನಸ್ತು ಲಘು ದುಃಖ ಶತಾನ್ವಿತಃ ಯಥಾ ಲಘುತರೋ ಲೋಕೆ ಮಾತರ್ಯಚ್ಚಾಪರೋ ನರಃ. ಹೀಗೆ ಮಗು ತಂದೆಯ ಬಗ್ಗೆ ಹಠ ಹಿಡಿದು ಕೇಳಿದರೆ, ಆಗ ವಯಸ್ಸಿಗೆ ಬಂದ ಹುಡುಗ, ಅವನಿಗೆ ಈಗ ತಿಳಿಸುವುದು ಸರಿ ಅಂತ ತೀರ್ಮಾನಿಸಿದ ತಾಯಿ ಹೆಜ್ಜೆ ಹೆಜ್ಜೆಗೂ ನಡೆದ ಘಟನೆಗಳನ್ನು ನಿರೂಪಿಸಿ, ರಾಜ್ಯಭ್ರಷ್ಟನಾದಂತಹ ನಿನ್ನ ತಂದೆ ಹೇಗೆ ಸತ್ತು ಹೋದ ಅನ್ನುವುದನ್ನೆಲ್ಲ ಹೇಳಿದ. ಔರ್ವಾಶ್ರಮ ವಿನಿಷ್ಕ್ರಾಂತಃ ಸಗರಃ ಸತ್ಯವಾಕ್ ಶುಚಿಃ ವಸಿಷ್ಠಂ ಪ್ರಾಪ್ತವಾನ್ ಶೀಘ್ರಂ ಸ್ವವಂಶಸ್ಯ ಪುರೋಹಿತಂ. ಸಗರ ತಂದೆಗೆ ನಮಸ್ಕಾರ ಮಾಡ್ತಾರೆ. ಅಮ್ಮ, ಮಹರ್ಷಿ ಔರ್ವರು ನನಗೆ ವಿದ್ಯೆ ಕೊಟ್ಟಿದ್ದಾರೆ, ಶಸ್ತ್ರಶಾಸ್ತ್ರಗಳನ್ನು ಅಭ್ಯಾಸ ಮಾಡಿಸಿದ್ದಾರೆ, ಬಾಹುಬಲವನ್ನು ತಮ್ಮ ತಪೋವೀರ್ಯದಿಂದ ನನ್ನಲ್ಲಿ ತುಂಬಿದ್ದಾರೆ. ನಾನು ಸಮರ್ಥನಿದ್ದೇನೆ. ಶತ್ರುಗಳನ್ನು ಸಂಪೂರ್ಣ ನಾಶ ಮಾಡಿ ಅದಕ್ಕೆ ಬೇಕಾದ ಯುಕ್ತಿಯನ್ನು ಆ ಪ್ರಜೆಗಳಿಂದಲೇ ನಾನು ತಿಳಿದು ಮತ್ತೆ ನಮ್ಮ ವಂಶದ ರಾಜ್ಯದ ಸ್ಥಾಪನೆಯನ್ನು ಮಾಡಿಯೇ ಸಿದ್ಧ. ನನಗೆ ಆಶೀರ್ವಾದ ಮಾಡಿ. ಔರ್ವರ ಅನುಮತಿಯನ್ನು ಪಡೆದಂತಹ ತಾಯಿ ಆಶೀರ್ವದಿಸ್ತಾಳೆ. ಔರ್ವರು ಕೂಡ ಅವರಿಗೆ ಧರ್ಮೋಪದೇಶವನ್ನು ಮಾಡಿ ಕಳಿಸ್ತಾರೆ. ದುಡುಕಬೇಡ ಅಂತ ನಿರ್ದೇಶನ ಕೊಡ್ತಾರೆ. ಆತ ಸೀದಾ ತನ್ನ ಕುಲಗುರುಗಳಾದ ವಸಿಷ್ಠರ ಹತ್ರ ಬರ್ತಾರೆ. ವಸಿಷ್ಠರು ಸೂರ್ಯವಂಶದ ಕುಲಪುರೋಹಿತರು. ಅವರಿಗೆ ವಿನಯ ಸಂಪನ್ನನಾಗಿ ನಮಸ್ಕರಿಸಿ, ಪ್ರಣಮ್ಯ ಕುಲಗುರವೇ ವಸಿಷ್ಠ ಮುನಯೇ ಸುಧೀಹಿ ಸರ್ವಂ ವಿಜ್ಞಾಪಯಾಮಾಸ ಜ್ಞಾನದೃಷ್ಟ್ಯ ವಿಜಾನತಃ. ಜ್ಞಾನದೃಷ್ಟಿಯಿಂದ ಎಲ್ಲವನ್ನು ತಿಳಿದವರು ವಸಿಷ್ಠರು. ಅವರಿಗೆ ತಾನು ಯಾರು ಅನ್ನುವುದನ್ನೆಲ್ಲ ತಿಳಿಸಿದ. ವಸಿಷ್ಠರು ಅವನಿಗೆ ಕೆಲವು ಅಸ್ತ್ರಗಳ ಉಪದೇಶವನ್ನು ಕೊಡ್ತಾರೆ. ಐಂದ್ರಾಸ್ತ್ರಂ ವಾರುಣಂ ಬ್ರಾಹ್ಮಂ ಆಗ್ನೇಯಂ ಸಕರೋ ನೃಪಃ ತೇನೈವ ಮುನಿನಾವಾಪ ಖಡ್ಗಂಚಾನುಪಮಂ ಧನು. ಸೂರ್ಯವಂಶದ ಇತಿಹಾಸದಲ್ಲಿ ಹಿಂದಿನಿಂದಲೂ ಬಂದಿದ್ದ ಧನುಸ್ಸು ಮತ್ತು ಖಡ್ಗ, ಅದನ್ನು ವಸಿಷ್ಠರು ತಮ್ಮ ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ದರು.
ಪುರೋಹಿತ ಮನೆಗೆ ಶತ್ರುಗಳು ಆಕ್ರಮಣವನ್ನು ಮಾಡಿರಲಿಲ್ಲ. ಹಾಗಾಗಿ ಆ ಧನುಸ್ಸು ಮತ್ತು ಖಡ್ಗ ಅದು ವಸಿಷ್ಠರ ಪೂಜೆಯಲ್ಲಿ ಉಳಿದಿತ್ತು. ಆ ಖಡ್ಗವನ್ನು, ಆ ಧನುಸ್ಸನ್ನು ಈ ಶಿಷ್ಯನಿಗೆ, ಸಗರನಿಗೆ, ಔರ್ವ ಶಿಷ್ಯನಿಗೆ ಕೊಟ್ಟು ಅವರಿಗೆ ತಾನು ಕೂಡ ಕೆಲವು ಶಸ್ತ್ರಗಳನ್ನು, ಅಸ್ತ್ರಗಳನ್ನು, ಮಂತ್ರೋಪದೇಶ ಪುರಸ್ಸರವಾಗಿ ಅಸ್ತ್ರಗಳನ್ನು ಉಪದೇಶ ಮಾಡ್ತಾರೆ. ಶಕ್ತಿ ಸಂಪನ್ನನಾದಂತಹ ಆತ ಇವರ ಆಶೀರ್ವಾದಗಳಿಂದ ಪುಷ್ಟನಾಗ್ತಾನೆ. ಆಶೀರ್ಭಿ ಪೋಷಿತ ಅಥವಾ ಆಶೀರ್ಭಿ ಪ್ರೇಷಿತ ಸದ್ಯ ಪ್ರತಸ್ಥೆ ಪ್ರಣಿಪತ್ಯತಂ. ಅವರಿಗೆ ನಮಸ್ಕರಿಸಿ, ಏಕೇನೈವ ತುಚಾಪೇನ ಸಗರ ಪರಿಪಂಥಿನಃ ಸಪುತ್ರ ಪೌತ್ರಾನ್ ಸಗಣಾನ್ ಅಕರೋತ್ ಸ್ವರ್ಗವಾಸಿನಃ. ಒಂದೇ ಧನುಸ್ಸು, ತನ್ನ ಕಟಿಯಲ್ಲಿ ಕೋಶದಲ್ಲಿ ತುಂಬಿಕೊಂಡಂತಹ ಕತ್ತಿ, ಇವುಗಳ ಬಲದಿಂದ ಆ ದೊಡ್ಡ ಶತ್ರುಗಳ ಸಮುದಾಯವನ್ನು ಏಕಾಕಿಯಾಗಿ ತಾನು ಗೆದ್ದ. ಅನೇಕ ದುಷ್ಟರನ್ನು ಸಂಹಾರ ಮಾಡಿದ. ಇನ್ನಷ್ಟು ಜನ ಈತನ ಪರಾಕ್ರಮಕ್ಕೆ ಹೆದರಿ ಓಡಿ ಹೋಗಿ ವಸಿಷ್ಠರ ಆಶ್ರಮದಲ್ಲಿ ಆಶ್ರಯ ಪಡಿತಾರೆ. ವಸಿಷ್ಠರ ಆಶ್ರಮ ಒಂದೇ ನಮಗೆ ರಕ್ಷಣೆ, ಬೇರೆ ಇಲ್ಲ ಅಂತ ತೀರ್ಮಾನಿಸಿ ಅಲ್ಲಿ ಓಡಿ ಹೋಗ್ತಾರೆ. ಎಲ್ಲರನ್ನೂ ಸಂಹರಿಸಿ ಸಿಂಹಾಸನವನ್ನು ಸ್ವಾಧೀನಕ್ಕೆ ಪಡೆದುಕೊಂಡಂತಹ ರಾಜ ಸಗರ ವಸಿಷ್ಠರಿಗೆ ನಮಸ್ಕರಿಸುವುದಕ್ಕೆ ಬಂದರೆ ಅನೇಕ ಶತ್ರುಗಳ ಸಮುದಾಯ ವಸಿಷ್ಠರ ಆಶ್ರಮದಲ್ಲಿ ಕಾಣಿಸುತ್ತೆ. ವಸಿಷ್ಠರಿಗೆ ನಮಸ್ಕಾರ ಮಾಡ್ತಾರೆ. ಆಶ್ರಮ ಪದದಲ್ಲಿ ಯಾವುದೇ ಹಿಂಸೆಯನ್ನು ಮಾಡಬಾರದು ಅಂತ ತಿಳಿದಂತಹ ಸಗರ ವಸಿಷ್ಠರನ್ನು ನಮಿಸಿ ಕೇಳ್ತಾನೆ, ಏನು ಗುರುಗಳೇ, ಭೋ ಭೋ ಗುರೋ ದುರೋಚ ದುರಾಚಾರಾನ್ ಏತಾನ್ ರಕ್ಷಸಿ ಕಿಂ ವೃಥಾ ಸರ್ವಥಾಹಂ ಹರಿಷ್ಯಾಮಿ ಮದ್ರಾಷ್ಟ್ರ ಹರಣೋದ್ಯತಾನ್. ನನ್ನ ರಾಷ್ಟ್ರವನ್ನೇ ಅಪಹರಣ ಮಾಡಿರ್ತಕ್ಕಂತಹ ಈ ದುಷ್ಟರು, ಅವರನ್ನು ಯಾಕೆ ವ್ಯರ್ಥವಾಗಿ ನೀವು ರಕ್ಷಣೆ ಮಾಡ್ತಾ ಇದ್ದೀರಿ? ನೀವು ಅನುಜ್ಞೆ ಕೊಡಿ, ಇವರನ್ನಷ್ಟು ಸಂಹಾರ ಮಾಡಿಬಿಡ್ತೇನೆ. ದೃಷ್ಟ್ವಾತು ಯೌಪೇಕ್ಷೇತ ಧರ್ಮಸ್ಯ ಪರಿಬಂಧಿನಃ. ಇವರು ಧರ್ಮದಲ್ಲಿ ಇದ್ದಿದ್ರೆ ಇವರನ್ನು ನಾವು ರಕ್ಷಣೆ ಮಾಡಬಹುದಿತ್ತು. ಆದರೆ ಧರ್ಮ ವಿರೋಧಿಗಳು, ನಾಸ್ತಿಕರು, ಸನಾತನ ಧರ್ಮವನ್ನು ವಿರೋಧಿಸ್ತಕ್ಕಂತಹ ದುಷ್ಟರು ಇವರು ಈ ದೇಶವನ್ನು ಆಕ್ರಮಿಸಿದ್ದಾರೆ. ಆದ್ದರಿಂದ ಈ ಯವನರನ್ನು, ಈ ದುಷ್ಟರನ್ನು ಸಂಹಾರ ಮಾಡುವುದಕ್ಕೆ ಅನುಮತಿ ಕೊಡಿ. ಯಾರು ಇಂಥವರನ್ನು ಉಪೇಕ್ಷೆ ಮಾಡ್ತಾರೋ, ಅವರ ಮೇಲೆ ಕರುಣೆ ತೋರಿಸ್ತಾರೋ ಅಂಥವರೇ ಮುಂದಕ್ಕೆ ಬೆಳೆದು ನಮ್ಮ ಧರ್ಮದ ಮೂಲಕ್ಕೆ ಕುಠಾರಪ್ರಾಯರಾಗಿ ಬಿಡ್ತಾರೆ. ಸಯೇವ ಸರ್ವನಾಶಾಯ ಹೇತುಭೂತೋ ನ ಸಂಶಯ ಬಾಧಂತೆ ಪ್ರಥಮಂ ಮತ್ತಾಹ ದುರ್ಜನ ಸಕಲಂ ಜಗತ್. ಇವರೆಲ್ಲ ಪ್ರಮಾದಿಗಳು, ಪ್ರಮಾದವೇ ಜೀವನವಿರಬೇಕು. ಇಂಥವರು ಆರಂಭದಲ್ಲಿ ಕೈಕಾಲು ಹಿಡಿದು ರಕ್ಷಣೆ ಪಡ್ಕೊಳ್ತಾರೆ. ನಮ್ಮ ಸೇವಕರ ಹಾಗೆ ಮನೆ ಕೆಲಸವನ್ನು ಮಾಡ್ತಾರೆ. ನಮ್ಮ ಮನೆಯಲ್ಲಿಯೇ ಇದ್ದುಕೊಂಡು ಮನೆಯ ಒಳ ಹೊರಗೆ ಎಲ್ಲವನ್ನು ಅರಿತು ಅವರ ಅನಿವಾರ್ಯತೆಯನ್ನು ನಿರ್ಮಿಸ್ತಾರೆ. ಅವರ ಸೇವೆ ಇಲ್ಲದೆ ನಮ್ಮ ಜೀವನ ಸುಖಮಯವೇ ಆಗುವುದಿಲ್ಲ ಅನ್ನುವಷ್ಟು ನಮ್ಮ ಕುಟುಂಬದ ಒಳಗೆ ಸೇರಿಕೊಳ್ತಾರೆ. ಸಮಾಜದಲ್ಲಿ ಬಲಹೀನರ ಹಾಗೆ ತಮ್ಮನ್ನು ತಾವು ತೋರ್ಪಡಿಸಿಕೊಂಡು ತಯೇವ ಬಲಹೀನಾಸ್ತೆ, ಬಲಹೀನರಾಗಿ ತೋರಿಸಿಕೊಂಡು ಬಲವನ್ನು, ತಮ್ಮ ಸಂಖ್ಯೆಯನ್ನು ವೃದ್ಧಿಗೊಳಿಸ್ತಾರೆ. ಆ ಸಂಖ್ಯೆ ವೃದ್ಧಿಯಾಗ್ತಾ ಹೋದ ಹಾಗೆ ತಾವತ್ ಕುರ್ವಂತಿ ಕಾರ್ಪಣ್ಯಂ ಯಾವತ್ ಸ್ವಾತ್ಮಬಲಂ ಬಲಂ ಯಾವತ್ ಸ್ಯಾತ್ ಪ್ರಬಲಂ ಬಲಂ ಅಹೋ ಮಾಯಾ ಕೃತಂ ಕರ್ಮ ಖಲಾಹ ಕಲ್ಮಷಚೇತಸಃ. ಇವರ ಮನಸ್ಸಿನಲ್ಲಿ ಯಾವತ್ತೂ ಕಲ್ಮಷವೇ. ಈ ಸನಾತನಿಗಳನ್ನು ನಾಶ ಮಾಡಬೇಕು ಅನ್ನುವ ಕಲ್ಮಷ ಮನಸ್ಸನ್ನೇ ತುಂಬಿಕೊಂಡು ಖಲಾಹ, ಹೊರಗಿನಿಂದ ಗೋಮುಖ ವ್ಯಾಘ್ರರ ರೂಪದಲ್ಲಿದ್ದುಕೊಂಡು ದುಷ್ಟರಾಗಿದ್ದುಕೊಂಡು ತಾವತ್ ಕುರ್ವಂತಿ ಕಾರ್ಪಣ್ಯಂ, ಅಲ್ಲಿಯ ತನಕ ಕೈ ಮುಗಿದುಕೊಂಡು ತಲೆ ತಗ್ಗಿಸಿಕೊಂಡು ಕೃಪಣ ಭಾವವನ್ನು ತೋರಿಸ್ತಾರೆ. ಯಾವತ್ ಸ್ವಾತ್ಮಬಲಂ ಯಾವತ್ ಸ್ಯಾತ್ ಪ್ರಬಲಂ ಬಲಂ, ಎಲ್ಲಿಗೆ ತಮ್ಮ ಬಲ, ತಮ್ಮ ಸಂಖ್ಯಾಬಲ, ತಮ್ಮಲ್ಲಿರತಕ್ಕಂತಹ ಆತ್ಮಬಲ, ತಮ್ಮ ಶರೀರ ಬಲ, ತಮಗೆ ಅಧಿಕಾರ ಬಲ, ಇವುಗಳೆಲ್ಲ ಎಲ್ಲಿಯ ತನಕ ಬರ್ತದೋ ಅಲ್ಲಿಯ ತನಕ ತಲೆ ತಗ್ಗಿಸಿಕೊಂಡು ನಮ್ಮಲ್ಲಿ ನಗುನಗುತ್ತಾ ಜೀವನ ಮಾಡ್ತಾರೆ. ದಾಸಭಾವಂಚ ಶತ್ರುಣಾಂ ವಾರಸ್ತ್ರೀಣಾಂಚ ಸೌಹೃದಂ. ದಾಸಭಾವಂಚ ಶತ್ರುಣಾಂ, ಅವರಿಗೆ ಶತ್ರುಗಳು ಅಂತ ಗೊತ್ತು ನಾವು, ಆದರೆ ಶತ್ರುಗಳ ದಾಸರ ಹಾಗೆ ಕೆಲಸ ಮಾಡ್ತಾರೆ. ವಾರಸ್ತ್ರೀಣಾಂಚ ಸೌಹೃದಂ, ವಿಶೇಷವಾಗಿ ಹೆಣ್ಣು ಮಕ್ಕಳ ಸೌಹಾರ್ದವನ್ನು ಸಂಪಾದನೆ ಮಾಡಿಕೊಳ್ತಾರೆ. ಹೆಣ್ಣು ಮಕ್ಕಳ ಸೌಹಾರ್ದದ ಮೂಲಕವಾಗಿ ಇಡೀ ಕುಟುಂಬದ ಮೇಲೆ ನಮ್ಮ ಹಿಡಿತವನ್ನು, ಅನಿವಾರ್ಯತೆಯನ್ನು ಸಂಪಾದಿಸುವುದು ಸಾಧ್ಯ ಅನ್ನುವುದನ್ನು ಬಲ್ಲವರಾಗಿದ್ದಾರೆ. ವೇಶ್ಯಾಸ್ತ್ರೀಯರನ್ನು ವಿಶೇಷವಾಗಿ ತಾವು ಸೌಹಾರ್ದದಲ್ಲಿ ಇಟ್ಟುಕೊಳ್ತಾರೆ. ಸಾಧು ಭಾವಂಚ ಸರ್ಪಾಣಾಂ ಶ್ರೇಯಸ್ಕಾಮೋ ನ ವಿಶ್ವಸೇತ್.
ಸರ್ಪಗಳು ಚೆನ್ನಾಗಿದ್ದಾವೆ ಅಂತ ಅದನ್ನು ಪಕ್ಕದಲ್ಲಿ ಇಟ್ಟುಕೊಳ್ಳುವ ಕೆಲಸ ನಾವು ಮಾಡಬಾರ್ದು. ಆ ಸರ್ಪದ ಮನಸ್ಥಿತಿ ಇವರದ್ದು, ಆದ್ದರಿಂದ ಇವರನ್ನು ಸಂಹಾರ ಮಾಡುವುದೇ ಉಚಿತವಾದದ್ದು. ಇಲ್ಲದೆ ಹೋದರೆ ಮುಂದಕ್ಕೆ ದೇಶಕ್ಕೆ ಭಯ ಇದೆ ಅಂತ ವಸಿಷ್ಠರ ಹತ್ರ ಸಗರ ತಾತ್ವಿಕವಾದ ವಿಷಯವನ್ನು ಹೇಳಿದರೆ ವಸಿಷ್ಠರು ಹೇಳ್ತಾರೆ, ಏನು ಮಾಡೋಣ ಹೇಳು, ನೀನು ಹೇಳುವಂಥದ್ದು ಸತ್ಯವೇ, ಆದರೆ ನಾವು ಈ ಸನಾತನ ಧರ್ಮಿಗಳು ಹಾಗೆ ಎಲ್ಲರನ್ನೂ ಸಂಹರಿಸುವಂಥದ್ದನ್ನು ಅಂಗೀಕರಿಸುವುದಕ್ಕೆ ಸಾಧ್ಯ ಇಲ್ಲ. ನಮ್ಮ ಧರ್ಮ ಅವರೆಲ್ಲರನ್ನೂ ಸಂಹರಿಸುವುದನ್ನು ನಿರಾಕರಿಸ್ತದೆ. ನೀನು ಮಾ ರಕ್ಷ ಅಂತ ಹೇಳ್ತಿ, ನಾನು ರಕ್ಷ ಅಂತೇನೆ. ಮಾ ರಕ್ಷ ತಸ್ಮಾದೇತಾನ್ವೈ ಗೋರೂಪಾನ್ ವ್ಯಾಘ್ರಕರ್ಮಿಣಃ ಹತ್ವೈತಾನ್ ಅಖಿಲಾನ್ ಶತ್ರುನ್ ತ್ವತ್ಪ್ರಸಾದಾನ್ ಮಹೀಂಭುಜೆ. ಸಗರ ಕೊನೆ ಮಾತು ಹೇಳಿದ, ಮಾ ರಕ್ಷ ತಸ್ಮಾದೇತಾನ್. ಯಾಕೆ? ಗೋರೂಪಾನ್ ವ್ಯಾಘ್ರಕರ್ಮಿಣಃ, ವ್ಯಾಘ್ರ ಸ್ವರೂಪ, ಗೋಮುಖ ವ್ಯಾಘ್ರರು ಇವರೆಲ್ಲ, ಆದ್ದರಿಂದ ಇವರನ್ನು ರಕ್ಷಿಸಕೂಡ್ದು. ಹತ್ವೈತಾನ್ ಅಖಿಲಾನ್ ಶತ್ರುನ್, ಎಲ್ಲರನ್ನೂ ಸಂಹಾರ ಮಾಡ್ತೇನೆ. ತ್ವತ್ಪ್ರಸಾದಾನ್ ಮಹೀಂಭುಜೆ, ನಿಮ್ಮ ಪ್ರಸಾದದಿಂದ ನಿಷ್ಕಂಟಕ ಪೃಥ್ವಿಯ ಅಧಿಪತಿ ಆಗ್ತೇನೆ. ವಸಿಷ್ಠರು ಮಾತು ಕೇಳಿ ಹೇಳ್ತಾರೆ, ಸಾಧು ಸಾಧು ಮಹಾಭಾಗ ಸತ್ಯಂ ಆತ್ಥ ನ ಸಂಶಯ. ನೀನು ಹೇಳಿದ್ದು ಸತ್ಯ ಅನ್ನೋದರಲ್ಲಿ ಸಂಶಯ ಇಲ್ಲ, ಹಾಗಾಗುತ್ತೆ. ಕಲಿಯುಗದ ಪ್ರಭಾವ ಅಂತೂ ಹಾಗಾಗುತ್ತೆ. ತಥಾಪಿ ಮದ್ವಚ ಶ್ರುತ್ವಾ ಪರಾಂ ಶಾಂತಿಂ ಲಭಸ್ವ ತತ್. ಆದರೂ ನನ್ನ ಮಾತು ಕೇಳು, ಸನಾತನ ಧರ್ಮವನ್ನು ಕಿತ್ತು ಹಾಕುವುದು ಯಾವ ವ್ಯಕ್ತಿಯಿಂದಲೂ ಶಕ್ಯ ಇಲ್ಲ. ಅವನೆಷ್ಟೇ ಪ್ರಬಲನಾಗಿ ಎಷ್ಟೇ ಅಂತಃಕುಯುಕ್ತಿಗಳನ್ನು ಮಾಡಿಕೊಂಡು ಗೋಮುಖ ವ್ಯಾಘ್ರನ ಹಾಗೆ ಮನೆಯಲ್ಲೇ ಬದುಕಿದ್ದರೂ ಕೂಡ ಆತನಿಂದ ಸತ್ವಯುತವಾದ ಅನಾದಿನಿತ್ಯವಾದಂತಹ ಈ ಧರ್ಮವನ್ನು ನಾಶಿಸುವುದು ಸಾಧ್ಯ ಇಲ್ಲ. ಯಾಕಂದರೆ ಇದಕ್ಕೆ ಭಗವದ್ ರಕ್ಷಣೆ ಇದೆ. ಒಂದು ಪರಮ ಬ್ರಾಹ್ಮಣ್ಯ ಚಿಂತನೆ ಮಾಡುವುದಕ್ಕೂ ಕ್ಷಾತ್ರ ಚಿಂತನೆ ಮಾಡುವುದಕ್ಕೂ ವ್ಯತ್ಯಾಸ ಇಷ್ಟೇ. ವಸಿಷ್ಠರು ಹೀಗೆ ಚಿಂತಿಸಿಕೊಂಡು ಭಗವಂತನ ಮೇಲೆ ಭಾರವನ್ನೆಲ್ಲ ಹಾಕಿ, ಆತ್ಮ ಹಿ ಅಭೇದ್ಯ ಪೂರ್ವತ್ವಾತ್ ಶಾಸ್ತ್ರಾಣಾಂ ಯೇಷ ನಿರ್ಣಯ ಸ್ವಕರ್ಮ ಫಲಭೋಗಾನಾಂ ಹೇತು ಮಾತ್ರ ಹಿ ಜಂತವಃ. ಜಂತುಗಳು ಅವರವರ ಕರ್ಮದ ಭೋಗವನ್ನು ಮಾಡ್ತಾರೆ. ಆ ಕರ್ಮಭೋಕ್ತೃಗಳಾಗಿ ಅವರು ಏನು ಮಾಡಬೇಕೋ, ಎಷ್ಟು ಕಾಲ ಬದುಕಬೇಕೋ ಅಷ್ಟು ಕಾಲ ಬದುಕಬೇಕು. ಅದಕ್ಕಿಂತ ಹೆಚ್ಚು ನಾವು ಸ್ವಾತಂತ್ರ್ಯವನ್ನು ತೆಗೆದುಕೊಳ್ಳುವುದಕ್ಕೆ ಅವಕಾಶ ಇಲ್ಲ. ಆದ್ದರಿಂದ ಈಗ ಎಷ್ಟು ಜನ ಸಾಯಬೇಕಿತ್ತು ಅಷ್ಟು ಜನ ಸತ್ತಿದ್ದಾರೆ, ಅವರ ಕರ್ಮದ ಫಲ. ಎಷ್ಟು ಜನ ವಿಧರ್ಮಿಗಳು ಬದುಕಬೇಕು ಅಷ್ಟು ಜನ ವಿಧರ್ಮಿಗಳು ಬದುಕ್ತಾರೆ, ತಮ್ಮ ಸಂಖ್ಯೆಯನ್ನು ವೃದ್ಧಿ ಮಾಡಿಕೊಳ್ತಾರೆ, ತಾವು ಬಲಿಷ್ಠರು ಅಂತ ಭಾವಿಸಿಕೊಳ್ತಾರೆ, ಮಾಡಬಾರದ ಕೆಲಸಗಳಲ್ಲಿ ಮುನ್ನುಗ್ತಾರೆ. ತಮಗೆ ಅನ್ನ ಹಾಕಿದ ಮರಿಗೆ ಕನ್ನ ಹಾಕಿ ಅವರನ್ನು ಸಂಹರಿಸುವಲ್ಲಿ ತಾವು ದೌಷ್ಟ್ಯವನ್ನು ತೋರುತ್ತಾರೆ. ಆ ದೌಷ್ಟ್ಯವನ್ನು ತೋರಿದಾಗ ಅವರನ್ನು ಸಂಹರಿಸಬೇಕೇ ಹೊರತು ಶರಣಾಗತರಾದ ಸ್ಥಿತಿಯಲ್ಲಿ ಅವರನ್ನು ಸಂಹರಿಸುವಂತಹದ್ದು ಧರ್ಮ ಅಲ್ಲ ಮಗು. ಆದ್ದರಿಂದ ಇವರು ಪಾಪ ಮಾಡಿದ್ರು ಅಂದರೆ ಅವರಿಗೆ ಮೃತ್ಯು ಬಂತು ಅಂತಲೇ ಅರ್ಥ. ಪಾಪ ಮೂಲಂ ಬಹುರಹಂತು ಕಾಕೀರ್ತಿಸ್ತವ ಬಾಹುಜ ಭವಿಷ್ಯತಿ ಇತಿ ನಿಶ್ಚಿತ್ಯ ತಾನ್ ನ ಹಿಂಸ ತತಃ ಪರಂ. ಪಾಪಮೂಲವಿದಂ ಜ್ಞಾತ್ವಾ ಕಥಂ ಹಂತುಂ ಸಮುದ್ಯತಃ ಆತ್ಮ ಶುದ್ಧೋಪಿ ದೇಹಸ್ಥಃ ದೇಹೀತಿ ಪ್ರೋಚ್ಯತೆ ಬುಧೈಹಿ ತಸ್ಮಾದಿದಂ ವಪುರ್ಭೂಪಃ ಪಾಪಮೂಲಂ ನ ಸಂಶಯಃ. ಈ ಪಾಪಮೂಲವಾದ ಇವರ ವಪು ಅದು ಮತ್ತೆ ಪಾಪದಲ್ಲೇ ನಿರತವಾದಾಗ ಸಂಹೃತವಾಗ್ತದೆ. ಅಂತಹ ಸ್ಥಿತಿ ಬರುವಲ್ಲಿಯ ತನಕ ನಾವು ಮೂಲವನ್ನೇ ಉಚ್ಛೇದ ಮಾಡತಕ್ಕಂಥದ್ದು. ಯಾವಾಗ ಅವರು ಒಳ್ಳೆಯ ಧರ್ಮದಲ್ಲಿರುವವರ ಹಾಗೆ ತೋರ್ಪಡಿಸಿಕೊಳ್ತಾರೋ ಆ ಹೊತ್ತಿಗೂ ಅವರನ್ನು ಸಂಹಾರ ಮಾಡತಕ್ಕಂಥದ್ದು ಸಮಾಜ ಧರ್ಮವಲ್ಲಪ್ಪ. ಹೀಗೆ ಅಂತ ಈತನನ್ನು ಗುರುಗಳು ಸಮಾಧಾನ ಮಾಡಿದ್ದಾರೆ. ಅಂತೂ ಗುರುಗಳಾದ ವಸಿಷ್ಠರ ಮಾತಿಗೆ ಸಗರ ವಿಧೇಯನಾಗಿ ಕೈ ಮುಗಿದು ಒಪ್ಪಿಕೊಳ್ತಾರೆ. ಅವರನ್ನು ಊರಿನಿಂದ ಹೊರಗೆ ಸಮುದ್ರದ ತೀರಗಳಲ್ಲಿ ವಾಸ ಮಾಡುವ ಹಾಗೆ ಕಳಿಸ್ತಾನೆ. ಆದರೆ ವಿಧರ್ಮಿಗಳು ಇವರು ಅನ್ನುವುದನ್ನು ಗೊತ್ತು ಮಾಡುವುದಕ್ಕೋಸ್ಕರ ಅವರಲ್ಲಿ ಕೆಲವು ಗುಣಧರ್ಮಗಳನ್ನು ವ್ಯವಸ್ಥೆ ಮಾಡ್ತಾನಂತೆ. ಇತಿ ಶ್ರುತ್ವಾ ಗುರೋರ್ವಾಕ್ಯಂ ವಿರರಾಮ ಸಕೋಪತಃ ಸ್ಪೃಶನ್ ಕರೇಣ ಸಗರಂ ನನಂದ ಚ ಮುನಿಸ್ತದಾ ಅಥಾಥರ್ವನಿಧಿಸ್ತಸ್ಯ ಸಗರಸ್ಯ ಮಹಾತ್ಮನಃ ರಾಜ್ಯಾಭಿಷೇಕಂ ಕೃತವಾನ್ ಮುನಿಭಿಃ ಸಹ ಸೂರತೈಃ ಭಾರ್ಯಾದ್ವಯಂ ಚ ತಸ್ಯಾಸೀತ್ ಕೇಶಿನಿ ಸುಮತಿಸ್ತಥಾ. ಸಗರ ಗುರುಗಳ ಮಾತನ್ನು ಒಪ್ಪಿಕೊಂಡ. ಆ ದುರ್ವರ್ತನೆಯುಳ್ಳ ವಿಧರ್ಮಿಗಳಾದಂತಹ ವ್ಯಕ್ತಿಗಳಿಗೆ ಸ್ವಲ್ಪ ಮಾತ್ರ ಗಡ್ಡವನ್ನು ಬಿಡಿಸಿ
ತನ್ನ ಮೊಣಗಂಟಿನ ತನಕ ಮಾತ್ರ ಬಟ್ಟೆಯನ್ನು ಉಡುವ ಹಾಗೆ ನಿರ್ದೇಶನ ಮಾಡಿ ಅವರು ಈ ಧರ್ಮಕ್ಕಿಂತ ಭಿನ್ನರಾದವರು ಅನ್ನುವುದನ್ನು ಲೋಕಕ್ಕೆ ವ್ಯಕ್ತಪಡಿಸುವ ರೀತಿಯಿಂದ ಅಧರ್ಮ ಚಿಹ್ನೆಗಳನ್ನು ಆತರಲ್ಲಿ ಉಳಿಸುವ ಹಾಗೆ ಮಾಡಿದ. ಇಷ್ಟೆಲ್ಲ ಮಾಡಿ ತಾನು ಸಿಂಹಾಸನಾರೂಢನಾಗುವುದಕ್ಕೆ ಔರ್ವರ ಸನ್ನಿಧಾನ ಬೇಕು ಅಂತ ಆಲೋಚಿಸಿದ ಗುರುಗಳನ್ನು ಔರ್ವರು ವಸಿಷ್ಠರ ಮನೆಗೆ ಬಂದು ವಸಿಷ್ಠರ ಜೊತೆಗೆ ಬಂದು ಈತನನ್ನು ಆಶೀರ್ವದಿಸ್ತಾರೆ. ಮತ್ತೊಮ್ಮೆ ಧರ್ಮೋಪದೇಶವನ್ನು ಮಾಡ್ತಾರೆ. ವನಾದಾಗತ್ಯ ರಾಜಾನಂ ಸಂಭಾಷ್ಯ ಸ್ವಾಶ್ರಮಂ ಜಯವು. ರಾಜನಲ್ಲಿ ಸಂಭಾಷಣೆ ಮಾಡಿ ಉಪದೇಶ ಮಾಡಿ ತನ್ನ ಆಶ್ರಮಕ್ಕೆ ಅವರವರು ಮತ್ತೆ ತಿರುಗಿ ಹೋಗ್ತಾರೆ. ಸಗರನಿಗೆ 2 ವಿವಾಹವಾಗ್ತದೆ. ಒಂದು ಕೇಶಿನಿ, ಮತ್ತೊಬ್ಬಳು ಸುಮತಿ. ಸುಮತಿ ಗರುಡನಿಗೆ ಸಂಬಂಧಪಟ್ಟವಳು, ಗರುಡನ ತಂಗಿ. ಹಕ್ಕಿಯಲ್ಲ, ಹಕ್ಕಿಯ ವಂಶದಲ್ಲಿ ವಿನತೆಯಲ್ಲಿ ಆವಿರ್ಭವಿಸಿರ್ತಕ್ಕಂತಹ ಸುಮತಿ ಮತ್ತು ಕೇಶಿನಿ ಇವರಿಬ್ಬರು ಈತನ ಪತ್ನಿಯರು. ಅವರು ಆಗಾಗ ಬಂದು ಈತನಿಗೆ ಉಪದೇಶ ಮಾಡ್ತಾ ಧರ್ಮನಿಷ್ಠನಾಗಿ ರಾಜ್ಯಭಾರ ಮಾಡುವುದಕ್ಕೆ ಬೇಕಾದ ಸೂರ್ಯವಂಶದ ಗೌರವಕ್ಕೆ ಬೇಕಾದ ಉಪದೇಶಗಳನ್ನು ಮಾಡ್ತಾ ಇದ್ದರು. ವಸಿಷ್ಠರು ಈತನ ಪುರೋಹಿತರಾಗಿ ಮುಂದುವರೆದಿದ್ದಾರೆ. ರಾಜ ಒಂದು ಬಾರಿ ಔರ್ವರು ಬಂದಾಗ ಸಪತ್ನೀಕನಾಗಿ ಅವರಿಗೆ ನಮಸ್ಕರಿಸಿದ. ಈತನ ಪತ್ನಿಯರು ಮಾಡುವ ಸೇವೆ, ಸೌಹಾರ್ದ, ಆತ್ಮೀಯ ಭಾವ, ಕುಟುಂಬದ ಹಿರಿಯರಿಗೆ ಕೊಡಬೇಕಾದಂತಹ ಮರ್ಯಾದೆ ಇದನ್ನೆಲ್ಲ ಕೊಡುವುದನ್ನು ನೋಡಿ ಅವರ ಮೇಲೆ ಪ್ರೀತ ಮನಸ್ಕರಾದಂತಹ ಔರ್ವರು ವರ ಕೇಳಿ ಹೇಳ್ತಾರೆ. ಏನು ವರ ಕೇಳ್ಬೋದು ನೀವು? ನಿಮಗೆ ಸಂತಾನದ ವರ. ಏಕಾ ವಂಶಧರಂ ಪುತ್ರಂ ಅನ್ಯಾ ಷಡಯುತಾನಿ ಚ ಯಸ್ಯಾಶ್ಚಯದಭಿಮತಂ ತದಾ ಶೂರ್ಯತಾಮಿತಿ. ನಿಮ್ಮಲ್ಲಿ ಒಬ್ಬರು ವಂಶಧರನಾದ ಒಬ್ಬ ಮಗನನ್ನು ಕೇಳಬಹುದು, ಮತ್ತೊಬ್ಬರು 60,000 ಮಕ್ಕಳನ್ನು ಮಹಾಬಲಿಷ್ಠರನ್ನು ಕೇಳಬಹುದು. ಯಾರು ಯಾವುದನ್ನು ಕೇಳ್ತೀರಿ ಅವರಿಗೆ ಅದನ್ನು ನಾನು ಅನುಗ್ರಹಿಸ್ತೇನೆ ಅಂತ. ಆವಾಗ ಸುಮತಿ ನನಗೆ 60,000 ಮಕ್ಕಳು ಬೇಕು ಅಂತ ಕೇಳ್ತಾಳೆ. ಕೇಶಿನಿ ವಂಶಧರನಾದ ಒಬ್ಬ ಮಗ ಸಾಕು ಅಂತ ಪ್ರಾರ್ಥನೆ ಮಾಡ್ತಾಳೆ. ಅದರ ಫಲವಾಗಿ ಇವರಿಬ್ಬರಲ್ಲಿ ಆವಿರ್ಭವಿಸಿದಂತಹ ಸಂತಾನ ಬಹಳ ದೊಡ್ಡದು. ಕೇಶಿನಿ ಒಬ್ಬ ಮಗನಿಗೆ ಜನ್ಮ ಕೊಡ್ತಾಳೆ. ಅವನಿಗೆ ಅಸಮಂಜಸ ಅಂತ ಊರಿನ ಜನ ಎಲ್ಲ ಕರೆದಂತಹ ಹೆಸರು ಅದೇ ಪ್ರಸಿದ್ಧವಾಗಿದೆ, ಅಸಮಂಜಸ ರಾಜ. ಯಾಕೆಂದೇಳಿದರೆ ಅಷ್ಟು ಅಸಮಂಜಸವಾಗಿ ವರ್ತನೆ ಮಾಡ್ತಾ ಇದ್ದ, ದುಷ್ಟನ ಹಾಗೆ ಬೆಳೆದ, ಸರಯೂ ನದಿಯಲ್ಲಿ ಹುಟ್ಟಿದ ಮಕ್ಕಳನ್ನು ಎತ್ತಿಕೊಂಡು ಮುಳುಗಿಸುವ ಕೆಲಸ ಮಾಡ್ತಾ ಇದ್ದ. ಅವನಿಗೆ ವಿವಾಹವಾಯಿತು. ಅಂಶುಮಂತ ಅನ್ನುವ ಮಗನು, ಅಂಶುಮಾನ್ ಎಂಬ ಮಗ ಆವಿರ್ಭವಿಸ್ತಾನೆ. ಸುಮತಿ ಆಕೆ 60,000 ಗಂಡು ಮಕ್ಕಳ ತಾಯಿ. ಆ 60,000 ಮಕ್ಕಳು ಮಹಾಬಲಿಷ್ಠರು, ಲೋಕೋಪದ್ರವಕಾರಿಗಳು ಹೌದು. ಇವರ ಕಥೆಯನ್ನೆಲ್ಲ ಮುಂದಕ್ಕೆ ರಾಮಾಯಣಾದಿಗಳಲ್ಲಿ ನಾವು ವಿಸ್ತಾರವಾಗಿ ಕೇಳಬಹುದು. ಹಾಗಾಗಿ ನಾನು ಆ ಕಥೆಯನ್ನು ವಿಸ್ತರಿಸುವುದಿಲ್ಲ. ಇವರನ್ನು ಸಂಹಾರ ಮಾಡುವುದಕ್ಕೆ ಸಾಮಾನ್ಯರಿಂದ ಸಾಧ್ಯ ಇರಲಿಲ್ಲ. ಅಂತಹ ಮಹಾಬಲಶಾಲಿಗಳು ಅಸಮಂಜಸ ಮತ್ತು 60,000 ಜನ. ಆ ಅಸಮಂಜಸ ಒಂದು ಸಂದರ್ಭದಲ್ಲಿ ತಂದೆಯಿಂದಲೇ ಪರಿತ್ಯಕ್ತನಾಗಿ ಊರು ಬಿಟ್ಟು ಹೋಗುವ ಪ್ರಸಂಗ ಬರ್ತದೆ. ಅಸಮಂಜಸ ಸರಯುವಿನಲ್ಲಿ ಮುಳುಗಿ ತಾನು ಕಾಣಬಾರ. ಮುಳುಗಿಸಿದ್ದ ಅಷ್ಟೂ ಮಕ್ಕಳನ್ನು ಎತ್ತಿ ತಂದುಕೊಟ್ಟು ತಾನು ಕಾಣಬಾರ. ಒಬ್ಬ ವಿಶಿಷ್ಟನಾದ ವ್ಯಕ್ತಿ ಅಸಮಂಜಸ. ಹೆಸರಿನಲ್ಲಿ ಅಸಮಂಜಸನಾದರೂ ಆತನ ವ್ಯಕ್ತಿತ್ವ ಅಸಮಂಜಸವಾಗಿಯೇ ಇತ್ತು. ಆದರೆ 60,000 ಜನ ಮಹಾ ಖಳನಾಯಕರ ಹಾಗೆ ಕಾಣಿಸಿಕೊಂಡರು. ಸಗರನಿಗೆ ಬೇಸರವಾಯಿತು, ಇಂಥ ಮಕ್ಕಳನ್ನು ಪಡೆದು ಬಿಟ್ಟೆ ಅಲ್ಲ ಅಂತ. ಸಗರ ಅಶ್ವಮೇಧ ಯಾಗವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕುದುರೆಯನ್ನು ಇಂದ್ರ ತಾನು ಅಪಹರಿಸಿ ರಸಾತಲದಲ್ಲಿ ಅಂದರೆ ಸುತಲ ಲೋಕದಲ್ಲಿದ್ದ ಕಪಿಲನ ಆಶ್ರಮದ ಸನ್ನಿಧಾನದಲ್ಲಿ ಕಟ್ಟಿದ. ದೇವತೆಗಳೆಲ್ಲ ಕಪಿಲ ಮಹರ್ಷಿಯಲ್ಲಿ ಒಂದು ಪ್ರಾರ್ಥನೆ ಮಾಡಿದರು. ಆ ದುರುಳರು 60,000 ಜನ ದೇವಲೋಕಕ್ಕೆ ಬಾಧಕವನ್ನು ಉಂಟು ಮಾಡ್ತಾ ಇದ್ದಾರೆ. ಆದ್ದರಿಂದ ಅವರ ಸಂಹಾರವನ್ನು ತಾವು ಮಾಡಬೇಕು, ಅಥವಾ ಅವರಿಗೆ ಸದ್ಬುದ್ಧಿಯನ್ನು, ಅವರ ದುಷ್ಟಬುದ್ಧಿಯ ಸಂಹಾರವನ್ನು ತಾವು ಮಾಡಬೇಕು. ಹಾಗೆ ಕಪಿಲ ತಪಸ್ಸು ಮಾಡ್ತಾ ಇದ್ದ ಜಾಗಕ್ಕೆ ಈ 60,000 ಜನ ಸಾಗರವನ್ನು ಕೊರೆದು ದೊಡ್ಡದಾಗಿಸಿ ತಾವು ಇಳಿದು ಬಂದಾಗ ಬಂದವರು ಕಪಿಲನನ್ನು ಕಾಲಿನಲ್ಲಿ ಒದ್ದಂತಹ ಪ್ರಕರಣವನ್ನು ಈ ಪುರಾಣ ಉಲ್ಲೇಖ ಮಾಡ್ತದೆ. ಕಪಿಲ ದೇವ ತನ್ನ ಕಣ್ಣಿನ ಜ್ವಾಲೆಯಿಂದ 60,000 ಮಂದಿಯ ಒಂದು ಭಸ್ಮದ ರಾಶಿಯನ್ನು ನಿರ್ಮಾಣ ಮಾಡಿಬಿಡ್ತಾರೆ. ಅಲ್ಲಿಗೆ ಅಂಶುಮಂತ ಬಂದ ಸಗರ ಪ್ರೇಷಿತನಾಗಿ ಕಪಿಲದೇವನನ್ನು ತಾನು ಸ್ತೋತ್ರಗಳಿಂದ ಪ್ರೀತಿಗೊಳಿಸಿದ. ಕುದುರೆಯನ್ನು ತೆಗೆದುಕೊಂಡು ಹೋಗು, ಆದರೆ ನಿನ್ನ
ಚಿಕ್ಕಪ್ಪಂದಿರ ಮತ್ತೆ ಹುಟ್ಟುವಿಕೆ ಮತ್ತೆ ಅವರ ಶ್ರೇಯಸ್ಸು ಅದನ್ನು ಪ್ರಾರ್ಥಿಸಬೇಡ. ಯಾಕಂದರೆ ಅದು ದೇವಗಂಗೆ ಅಲ್ಲಿ ಇಳಿದು ಆ ಗಂಗೆಯಲ್ಲಿ ಇವರ ಭಸ್ಮ ತಾಗಿ ಇವರ ಶರೀರಕ್ಕೆ ಅದರ ಸ್ಪರ್ಶವಾದರೆ ಆ ಗಂಗೆಯಿಂದ ಇವರಿಗೆ ತರ್ಪಣವನ್ನು ಕೊಟ್ಟರೆ ಆವಾಗ ಇವರಿಗೆ ಸದ್ಗತಿ ಪ್ರಾಪ್ತಿಯಾಗ್ತದೆ. ಸಗರನಿಂದ ಗಂಗೆಯನ್ನು ತರುವುದು ಸಾಧ್ಯವಾಗಲಿಲ್ಲ. ಅಂಶುಮಂತ ಪ್ರಯತ್ನಿಸಿ ಅಸಮರ್ಥನಾದ. ಅಂಶುಮಂತನ ಮಗ ದಿಲೀಪನಿಂದಲೂ ಸಾಧ್ಯವಾಗಲಿಲ್ಲ. ದಿಲೀಪ ಸುತನಾದಂತಹ ಭಗೀರಥನಿಂದ ಗಂಗೆ ಇಳಿದು ಭಾಗೀರಥಿ ಅಂತ ಕರೆಸಿಕೊಂಡು ಅಂತ ಈ ಕಥೆಯನ್ನು ಸುಮಾರು 4 ಅಧ್ಯಾಯಗಳಲ್ಲಿ ತುಂಬ ವಿಸ್ತಾರವಾಗಿ ವರ್ಣನೆ ಮಾಡಿರುವಂಥದ್ದು ಬೃಹನ್ನಾರದೀಯ. ಇತಿಹಾಸದ ಸ್ಪಷ್ಟ ಪರಿಕಲ್ಪನೆ ಈ ಭಾಗಗಳಿಂದ ನಮಗೆ ಬರುತ್ತದೆ. ಗಂಗೆಯ ಅವತರಣದ ಕಥೆ ಪ್ರಾಸಂಗಿಕವಾಗಿ ಬಂತು. ನಂತರದಲ್ಲಿ ಪುರಾಣದ ಬಹಳ ದೊಡ್ಡ ಭಾಗ ಧರ್ಮಶಾಸ್ತ್ರದ ವಿಷಯಗಳನ್ನು ಒಳಗೊಂಡಿದೆ. ಧರ್ಮಶಾಸ್ತ್ರದಲ್ಲಿ ಪ್ರಮುಖವಾದದ್ದು ಪ್ರಾಯಶ್ಚಿತ್ತ ವಿಧಾನಗಳು, ಪಾಪಗಳು, ಪ್ರಾಯಶ್ಚಿತ್ತಗಳು. ಮನುಷ್ಯ ಕಾಮಕ್ರೋಧಾದಿ ವಿರಹಿತನಾಗಿದ್ದರೆ ಅವನು ದೇವತೆಯಾಗಿ ಬಿಡ್ತಾನೆ. ದೇವತೆಗಳಲ್ಲೇ ಕಾಮಕ್ರೋಧಾದಿ ಪ್ರಭಾವ ಆಗಾಗ ಕಾಣಿಸುತ್ತೆ ಅಂದ ಮೇಲೆ ಮನುಷ್ಯನಲ್ಲಿ ಅದು ಇಲ್ಲದೇ ಇರುವುದಕ್ಕೆ ಸಾಧ್ಯ ಇಲ್ಲ. ಇದರ ಜೊತೆಗೆ ಆತನಲ್ಲಿ ಸ್ವಾರ್ಥ ಭಾವ, ಲೋಭ ಅನ್ನುವುದು ಅಂಕುರಿಸುತ್ತದೆ. ಕಾಮಕ್ರೋಧ ಲೋಭಗಳ ಬಲದಿಂದ ಆತ ಅನಿಷ್ಟಗಳನ್ನು ತನ್ನಲ್ಲಿ ತುಂಬಿಸಿಕೊಳ್ಳುತ್ತಾನೆ, ಪಾಪಕರ್ಮಗಳನ್ನು ಮಾಡುತ್ತಾನೆ. ಪಾಪಕರ್ಮಿಷ್ಠನಾದವ ನರಕದಲ್ಲಿ ಅತ್ಯಂತ ದುಃಖವನ್ನು ಅನುಭವಿಸಬೇಕಾದ ಸ್ಥಿತಿ ಇದೆ. ಅದಕ್ಕೋಸ್ಕರ ಕರುಣಾಮಯಿಯಾದ ಭಗವಂತ ಪ್ರಾಯಶ್ಚಿತ್ತ ವಿಧಾನಗಳನ್ನು ಆತನಿಗೆ ತಿಳಿಸಿದ. ಪ್ರಾಯಶ್ಚಿತ್ತ ವಿಧಾನದ ಮುಖ್ಯ ಉದ್ದೇಶ ಮತ್ತೆ ಪಾಪ ಮಾಡುವುದಿಲ್ಲ ಅನ್ನುವ ಮನಸ್ಸಿನ ದಾರ್ಢ್ಯ ಉಂಟಾಗುವಂಥದ್ದು. ಲೋಕದಲ್ಲಿ ಆತ ಸಣ್ಣ ಮನುಷ್ಯನಾಗಿ ಲೋಕ ಕಂಟಕನಾಗದೇ ಬದುಕುವುದಕ್ಕೆ ಬೇಕಾದ ಮನಸ್ಥಿತಿಯನ್ನು ಬೆಳೆಸಿಕೊಳ್ಳುವಂಥದ್ದು ಪ್ರಾಯಶ್ಚಿತ್ತ ಕ್ರಮದ ಮೂಲ ಉದ್ದೇಶ. ಅನೇಕ ಕಷ್ಟಗಳನ್ನು ಪ್ರಾಯಶ್ಚಿತ್ತ ಸ್ವರೂಪದಲ್ಲಿ ತಾನೇ ತನ್ನ ಮೇಲೆ ಹೇರಿಕೊಳ್ಳುವುದು. ನರಕದಲ್ಲಿ ಅದರ 100 ಪಟ್ಟು ಅನುಭವಿಸುವುದರ ಬದಲು ಇಹದಲ್ಲೇ ಅಲ್ಪದಲ್ಲಿ ಅದನ್ನು ಅನುಭವಿಸಿದರೆ ಮುಂದಕ್ಕೆ ನನ್ನಿಂದ ಪಾಪಕರ್ಮ ಘಟಿಸುವುದಿಲ್ಲ ಅನ್ನುವ ಮನೋದಾರ್ಢ್ಯಕ್ಕೋಸ್ಕರ ಪ್ರಾಯಶ್ಚಿತ್ತ ವಿಧಾನ ಇದೆ. ಯಾವ ಯಾವ ಹತ್ಯೆಗಳು, 10 ಜನರ ಮಧ್ಯದಲ್ಲಿ ಒಬ್ಬ ವಿಪ್ರೋತ್ತಮನನ್ನು ಅವಮಾನಿಸಿದಾಗ ಉಂಟಾಗುವ ಬ್ರಹ್ಮಹತ್ಯಾ ದೋಷ, ಹಸುಗಳಿಗೆ ನಿಷ್ಕಾರಣವಾಗಿ ಹೊಡೆಯುವುದು, ಸಕಾರಣವಾಗಿ ಆದರೂ ಅದರ ಅಂಗಭಂಗವನ್ನು ಮಾಡತಕ್ಕಂಥದ್ದು, ಇಂಥ ಪ್ರಕ್ರಿಯೆಯಿಂದ ಉಂಟಾಗತಕ್ಕಂತಹ ಗೋಹತ್ಯ ಅನ್ನುವ ದೋಷ, ದುಷ್ಟರ ಜೊತೆಗೆ ಸಂಘ ಮಾಡುವಂಥದ್ದು, ದುಷ್ಟರಿಗೆ ದೌಷ್ಟ್ಯವನ್ನು ನಡೆಸುವುದಕ್ಕೆ ಪ್ರೇರಣೆ ಕೊಡತಕ್ಕಂಥದ್ದು, ತಪ್ಪು ಮಾಡಿದಂತಹ ವ್ಯಕ್ತಿಗೆ ಕೂಟ ಸಾಕ್ಷಿಯನ್ನು ಕೊಟ್ಟು ಅವ ತಪ್ಪು ಮಾಡಲಿಲ್ಲ ಅಂತ ಆತನನ್ನು ನ್ಯಾಯಾಲಯದಿಂದ ಬಿಡುಗಡೆಗೊಳಿಸುವಂಥದ್ದು, ಶಿಕ್ಷೆಯಿಂದ ಕಡಿತಗೊಳಿಸುವಂತಹ ವ್ಯವಸ್ಥೆಯಲ್ಲಿ ತಾನು ಭಾಗಿಯಾಗುವಂಥದ್ದು, ಇನ್ನೊಬ್ಬರಿಂದ ಲಂಚವನ್ನು ಪಡೆದು ದುಡ್ಡು ಪಡೆದು ಮತ್ತು ಅನ್ಯಾಯವನ್ನು ತಾನು ಬೆಂಬಲಿಸುವಂಥದ್ದು, ಇಂತಹ ಎಲ್ಲ ದುಷ್ಟಕರ್ಮಗಳಿಗೂ ಯಾವ ಯಾವ ರೀತಿಯ ಪ್ರಾಯಶ್ಚಿತ್ತ ಇದೆ. ಚಾಂದ್ರಾಯಣ ಅಂದರೆ ಏನು, ಕೃಚ್ಛ್ರ ಸಾಂತಪನ ಅಂತ ಹೇಳಿದರೆ ಏನು, ಉಪವಾಸ ವ್ರತಗಳು ಹೇಗೆ ನಡೆಸಲ್ಪಡತಕ್ಕದ್ದು, ಭಗವಂತನ ಧ್ಯಾನ ಯಜ್ಞ ಯಾಗಗಳ ಮೂಲಕ ಮಾಡತಕ್ಕಂತಹ ಪ್ರಾಯಶ್ಚಿತ್ತದ ಸ್ವಭಾವ ಹೇಗೆ, ಮತ್ತೊಬ್ಬರ ಮನೆಯಲ್ಲಿ ಸೇವಕನಾಗಿದ್ದುಕೊಂಡು ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳುವ ವಿಧಾನ ಹೇಗೆ, ದೇವಸ್ಥಾನದಲ್ಲಿ ಆತ ನೆಲದಲ್ಲಿ ಮಲಗಿಕೊಂಡು ಮಾಡುವ ಪ್ರಾಯಶ್ಚಿತ್ತಗಳು, ಉಪ್ಪು ಖಾರ ಹುಳಿಗಳನ್ನು ಬಿಟ್ಟು ಆಹಾರದಲ್ಲಿ ನಿಯಂತ್ರಣವನ್ನು ಸಾಧಿಸಿ ಮಾಡತಕ್ಕಂತಹ ಪ್ರಾಯಶ್ಚಿತ್ತದ ವಿಧಾನ, ಕೇಶಾದಿ ಲುಂಚನವನ್ನು ಮಾಡಿಕೊಂಡು ಸಂಪೂರ್ಣ ಕೇಶ ತೆಗೆದು ತಲೆಬೋಳಿಸಿಕೊಂಡು ಮಾಡತಕ್ಕಂತಹ ಪ್ರಾಯಶ್ಚಿತ್ತದ ವಿಧಾನಗಳು, ಅನೇಕ ಬಗೆಯದ್ದಾದ ಪ್ರಾಯಶ್ಚಿತ್ತ ವಿಧಾನ. ಪ್ರಾಣಾಂತ್ಯ ಪ್ರಾಯಶ್ಚಿತ್ತ, ಸುರಾಪಾನಾದಿಗಳನ್ನು ನಡೆಸಿದಾಗ ಕುದಿಯುವ ಸುರೆಯನ್ನು ಕುಡಿದು ಪ್ರಾಣವನ್ನು ತ್ಯಜಿಸುವಂಥದ್ದು. ಇಂತಹ ಪ್ರಾಚೀನ ಕಾಲದಲ್ಲಿ ಒಬ್ಬ ಪಾಪಿಷ್ಠ ಮತ್ತೆ ಯಾವ ಪಾಪವನ್ನು ಮಾಡದೆ ಬಿಡುವುದಕ್ಕೆ ಸಾಧ್ಯವೇ ಇಲ್ಲವೋ, ಎಷ್ಟೇ ಶಿಕ್ಷೆಯನ್ನು ಕೊಟ್ಟರೂ ಆತ ಆ ಪಾಪವನ್ನು ಬಿಡಲಾರ ಅನ್ನುವ ರೀತಿಯಲ್ಲಿ ಪಾಪಕ್ಕೆ ತನ್ನನ್ನು ಒಗ್ಗಿಸಿಕೊಂಡಂತಹ, ಇವತ್ತಿನ ಭಾಷೆಯಲ್ಲಿ ಪಾಪಕ್ಕೆ ಅಡಿಕ್ಟ್ ಆಗಿರತಕ್ಕಂತಹ ವ್ಯಕ್ತಿಗಳಿಗೆ ಮರಣಾಂತ ಪ್ರಾಯಶ್ಚಿತ್ತ ಏನು ಅಂತ ಹೇಳಿದರೆ ದೇಹತ್ಯಾಗ ಪರ್ಯಂತವಾದ ಪ್ರಾಯಶ್ಚಿತ್ತವನ್ನು ಶಾಸ್ತ್ರ ವಿಧಿಸಿದೆ. ಆ ಎಲ್ಲ ಭ್ರೂಣ ಹತ್ಯೆ ಮೊದಲಾದ ಪಾಪಗಳಿಗೆ ಸಂಬಂಧಪಟ್ಟ ಪ್ರಾಯಶ್ಚಿತ್ತಗಳನ್ನು ವಿಸ್ತಾರವಾಗಿ ನಿರೂಪಿಸತಕ್ಕಂತಹ ಭಾಗ ಇದರ ಮುಂದಿನ ಭಾಗದಲ್ಲಿ ಬರ್ತದೆ. ಸೂರ್ಯವಂಶದ ವಿಸ್ತಾರವಾದ ನಿರೂಪಣೆ, ಪ್ರಾಯಶ್ಚಿತ್ತ ವಿಧಾನಗಳು, ಯಜ್ಞಕರ್ಮಾದಿಗಳಲ್ಲಿರತಕ್ಕಂತಹ ಮಹತ್ವದ ನಿರೂಪಣೆ, ಇವಿಷ್ಟು ಈ ಪುರಾಣದಲ್ಲಿ ಮುಂದೆ ಬರತಕ್ಕಂತಹ ಭಾಗಗಳು. ಕೊನೆಯಲ್ಲಿ ಈ ಪುರಾಣವನ್ನು ಶ್ರವಣ ಮಾಡಿರತಕ್ಕಂತಹ ವ್ಯಕ್ತಿಗೆ ಏನು ಫಲ, ಇದನ್ನು ಕೈಯಾರೆ ಬರೆದವರಿಗೆ ಶುಭ ಫಲಗಳು,
ಯೇಷಾಂ ಗೃಹೇಶು ಲಿಖಿತಂ ವರ್ತತೆ ತತ್ಫಲಂ ಶೃಣು. ಬೃಹನ್ನಾರದೀಯ ಪುರಾಣ ಪುಸ್ತಕದಲ್ಲಿ ಲಿಖಿತವಾಗಿ ಮನೆಯಲ್ಲಿ ಅದರ ಪುಸ್ತಕ ಒಂದಿದ್ರೆ ನ ಬಾಧಂತೆ ಗ್ರಹಾಸ್ತತ್ರ ಭೂತವೇತಾಲಕಾಲಯ ತತ್ರೈವ ಸರ್ವಶ್ರೇಯಾಂಸಿ ವರ್ತಂತೆ ಚ ದಿನೇ ದಿನೇ ನ ಚ ಅಗ್ನಿರ್ಬಾಧತೆ ತತ್ರ ನ ಚೌರಾದಿ ಭಯಂ ತಥಾ. ಯಾರ ಮನೆಯಲ್ಲಿ ಬೃಹನ್ನಾರದೀಯ ಪುರಾಣ ಲಿಖಿತ ಪುಸ್ತಕ ಇದೆಯೋ ಅಥವಾ ಇವತ್ತಿನ ಲೆಕ್ಕದಲ್ಲಿ ಮುದ್ರಿತ ಪುಸ್ತಕ ಇದೆಯೋ, ಪುಸ್ತಕ ಇದ್ದ ಮನೆಗೆ ಯಾವುದೇ ಬಾಧೆಗಳಿಲ್ಲ, ಭೂತಪ್ರೇತಾದಿ ಬಾಧೆಗಳಿಲ್ಲ, ಎಲ್ಲ ರೀತಿಯ ಶ್ರೇಯಸ್ಸುಗಳು ತಾನಾಗಿ ಆ ಮನೆಗೆ ಬಂದು ಸೇರಿಕೊಳ್ತಾವೆ. ಗೋವುಗಳು ಚೆನ್ನಾಗಿ ಹೆಣ್ಣು ಹಸ್ಕರುಗಳನ್ನು ಹಾಕಿಕೊಂಡು ಚೆನ್ನಾಗಿರುತ್ತವೆ. ಮನೆಯಲ್ಲಿ ತೃಪ್ತಿ, ಸಂತೋಷ, ನೆಮ್ಮದಿ ಅನ್ನೋದಿರ್ತದೆ. ಕುಟುಂಬಿಯಾಗಿ ಆತ ಬಾಳ್ತಾನೆ. ಅಂದರೆ ಪುಸ್ತಕ ಮನೆಯಲ್ಲಿದ್ದದ್ದಕ್ಕೆ ಇಷ್ಟು ಫಲ ಅಂತಾದರೆ ಅದರ ಶ್ರವಣ, ಅದರ ಪಠನ ಅದಕ್ಕೆ ಇನ್ನೆಷ್ಟು ಫಲ. ಪುಸ್ತಕ ಮನೆಯಲ್ಲಿರುವುದಕ್ಕೆ ಇಷ್ಟು ಫಲವನ್ನು ಪುರಾಣ ಹೇಳುವುದರ ಹಿನ್ನೆಲೆ ಏನು ಅಂತ ಹೇಳಿದರೆ, ಒಂದು ಶ್ರೇಷ್ಠವಾದ ಗ್ರಂಥ ಮನೆಯಲ್ಲಿದ್ದರೆ ಇವತ್ತು ಆ ವ್ಯಕ್ತಿ ಅದನ್ನು ಅಧ್ಯಯನ ಮಾಡದೇ ಹೋದರೂ ಆ ಮನೆಯಲ್ಲಿ ಯಾರಾದರೊಬ್ಬ ಅದನ್ನು ಅಧ್ಯಯನ ಮಾಡುವ ವ್ಯಕ್ತಿ ಹುಟ್ಟುತ್ತಾನೆ. ಹುಟ್ಟಿದ ವ್ಯಕ್ತಿಗೆ ಅಧ್ಯಯನಕ್ಕೆ ಬೇಕಾದ ಸಾಮಗ್ರಿಯನ್ನು ಕೊಡುವಂಥದ್ದು ನಮ್ಮ ಪರಂಪರೆಯ ಕರ್ತವ್ಯ. ಈ ದೃಷ್ಟಿಯಿಂದ ಮನೆಯಲ್ಲಿ ಶ್ರೇಷ್ಠವಾದ ಪುಸ್ತಕಗಳಿದ್ದಾಗ ಆ ಮನೆಗೆ ಎಷ್ಟು ಸುಂದರವಾದ ಫಲ ಇದೆ ಅನ್ನುವುದನ್ನು ಪುರಾಣಗಳು ನಿರೂಪಣೆ ಮಾಡ್ತವೆ. ಯತ್ರ ತತ್ ಪಠತೆ ಶಸ್ತಂ, ಯಾರು ಇದನ್ನು ಪಠನ ಮಾಡ್ತಾರೆ ಅವರಿಗೆ ಪುಣ್ಯ ಫಲ ಎಷ್ಟು ಅಂತ ನೀನು ಆಲೋಚನೆ ಮಾಡುವಂತ ಅದಕ್ಕೆ ಸಂಬಂಧಪಟ್ಟ ಫಲಗಳನ್ನು ಹೇಳಿ ಪುರಾಣ ಭಗವಂತ ಶ್ರೀಮನ್ನಾರಾಯಣನ ನಾಮಸ್ಮರಣೆಯ ಜೊತೆಗೆ ಮತ್ತೊಮ್ಮೆ ಭಗವಂತನನ್ನು ವಂದನೆ ಮಾಡ್ತಾ ಪುರಾಣದ ಉಪಸಂಹಾರವಾಗ್ತದೆ. ಏತತ್ ಪುರಾಣ ಶ್ರವಣಂ ಇಹಾಮುತ್ರ ಸುಖಾವಹಂ ವದತಾಂ ಶೃಣ್ವತಾಂ ಸದ್ಯಃ ಸರ್ವ ಪಾಪ ಪ್ರಣಾಶನಂ. ಹೇಳುವವರಿಗೂ ಕೇಳುವವರಿಗೂ ಸಕಲ ಪಾಪ ಶಮನವಾಗಿರತಕ್ಕಂತಹ ಪುರಾಣ. ದಂಭಾದ್ವಾ ಯದಿವಾ ಮೋಹಾತ್ ಯೇ ಶೃಣ್ವಂತೀದಮುತ್ತಮಂ ತೇ ಸರ್ವೇ ಪಾಪ ನಿರ್ಮುಕ್ತಾಃ ಯಾಸ್ಯಂತಿ ಚ ಪರಾಂ ಗತಿಂ. ಇದನ್ನು ಶ್ರವಣ ಮಾಡುವುದಕ್ಕೆ ಭಕ್ತಿ ಶ್ರದ್ಧೆ ಬಹಳ ಮುಖ್ಯ. ಆದರೆ ದಂಭಾಚಾರದಿಂದ ಎಲ್ಲರೂ ಕೇಳ್ತಾ ಇದ್ದಾರೆ, ನಾನು ಒಂದು ಪುರಾಣ ಕೇಳುವವ ಅಂತ ಊರಿನಲ್ಲಿ ಚಾಲ್ತಿಗೆ ಬರಲಿ ಅಂತೇಳಿ ದಂಭಾಚಾರದಿಂದ ಕೇಳುವುದಾಗಲಿ, ಅಥವಾ ಮೋಹಾತ್ ಏನೋ ಬೇರೆ ನಮಗೆ ಬೇಕಾದ್ದು ಹೇಳ್ತಾರೆ ಅಂತ ಅಂದುಕೊಂಡು ಶಾಸ್ತ್ರ ಶ್ರವಣವನ್ನು ಯಾರು ಮಾಡ್ತಾರೋ ಆ ಅಂಥವರಿಗೂ ಕೂಡ ಇದರಿಂದ ಫಲ ಇದೆ ಅಂತ ಆದ ಮೇಲೆ ಯಾರು ಭಕ್ತಿ ಶ್ರದ್ಧೋಪೇತರಾಗಿ ಭಗವದ್ಭಕ್ತಿ ವೃದ್ಧಿಗೆ ಕಾರಣವಾದ ಈ ಪುರಾಣವನ್ನು ಶ್ರವಣ ಮಾಡ್ತಾರೋ ಅವರಿಗೆ ಎಷ್ಟು ಫಲ ಅಂತ ಹೇಗೆ ಹೇಳಲಿ ಅಂತ ನಾರದರು ಸನಕಾದಿಗಳನ್ನು ಕುರಿತು ಉಪದೇಶ ಮಾಡ್ತಾರೆ. ಉಪದೇಶ ಮಾಡುವುದು ಅನ್ನೋದಕ್ಕಿಂತ ಕಥಾವನ್ನು ಹೇಳ್ತಾರೆ. ಅಂದರೆ ನಾರದರು ಶ್ರೇಷ್ಠರು, ಭಗವತ್ ತತ್ವವನ್ನು ತಿಳಿದವರು. ಸನಕಾದಿಗಳು ಕೂಡ ಸನ್ಯಾಸಿಗಳಾಗಿದ್ದುಕೊಂಡು ಮಹಾಜ್ಞಾನಿಗಳು. ಅವರಿಬ್ಬರ ಸಂವಾದ ಸ್ವರೂಪದಲ್ಲಿ ಬಂದಿರತಕ್ಕಂತಹ ಪುರಾಣ ಬೃಹನ್ನಾರದೀಯ. ವಿಷ್ಣು ಪಾರಮ್ಯವನ್ನು ಗಟ್ಟಿಯಾಗಿ ಒಪ್ಪಿಕೊಂಡು ಆ ವಿಷ್ಣು ಪಾರಮ್ಯವನ್ನು ಜನರಿಗೆ ತಿಳಿಸ್ತಾ ಆ ಭಗವದ್ಭಕ್ತಿಯಿಂದ ಎಂತಹ ನೆಮ್ಮದಿ ಇದೆ ಅನ್ನುವುದನ್ನು ಅರ್ಥ ಮಾಡಿಸುವ ಅನೇಕ ಕಥೆಗಳನ್ನು ತನ್ನ ಒಡಲಿನಲ್ಲಿ ತುಂಬಿಕೊಂಡಿರತಕ್ಕಂಥ ವಿಶಿಷ್ಟ ಪುರಾಣ. ಅದರ ಶ್ರವಣವನ್ನು ನಾವೊಂದು 4-5 ದಿವಸಗಳ ಅಲ್ಪಕಾಲದಲ್ಲಿ ನಡೆಸಿದ್ದೇವೆ. ಪುರಾಣದ ಪರಿಚಯದ ದೃಷ್ಟಿಯಿಂದ ಮಾತ್ರ ಕೆಲವು ಭಾಗಗಳನ್ನು ನಾನು ವರ್ಣನೆ ಮಾಡಿದ್ದೇನೆ. ನಮ್ಮ ಆತ್ಮೀಯರಾದಂತಹ ಶ್ರೀಯುತ ಪ್ರಕಾಶ್ ಇವತ್ತು 94 ವರ್ಷದ ಹಿರಿಯರು. ಅವರ ಧರ್ಮಪತ್ನಿ ಶ್ರೀಮತಿ ಲೀಲಾಬಾಯಿ, ಲೀಲಾ ಮತ್ತು ಪ್ರಕಾಶ್ ಅವರ ಒಂದು ಸಂಕಲ್ಪ ಎಲ್ಲ ಪುರಾಣಗಳನ್ನು ನಮ್ಮ ಜೀವಿತಾವಧಿಯಲ್ಲಿ ಒಮ್ಮೆ ಶ್ರವಣ ಮಾಡಬೇಕು ಅಂತ. ಆ ನಿಟ್ಟಿನಿಂದ ಬಹುಶಃ 10ನೆಯ ಪುರಾಣ ನಾವು ಅವಲೋಕನೆ ಮಾಡ್ತಾ ಇರತಕ್ಕಂತಹ ಪುರಾಣದಲ್ಲಿ ಇದರ 10 ಮತ್ತು 12ನೇ ಪುರಾಣ, ಇನ್ನೊಂದು ಬಹುಶಃ 5-6 ಪುರಾಣಗಳು ಅಷ್ಟೇ ಉಳಿದಿದ್ದಾವೆ. ಆ ಪುರಾಣಗಳನ್ನು ಯಾವ ಶಕ್ತಿ ನಾವು ಆದಷ್ಟು ಬೇಗ ಶ್ರವಣ ಮಾಡೋಣ. ಶ್ರವಣ ಮಾಡಿದ ಸರ್ವರಿಗೂ, ಶ್ರವಣ ಮಾಡಿಸಿದಂತಹ ಲೀಲಾ ಪ್ರಕಾಶ್ ದಂಪತಿಗಳಿಗೂ ಈ ಪುರಾಣ ಪ್ರತಿಪಾದ್ಯನಾದಂತಹ ಭಗವಂತ ಲಕ್ಷ್ಮೀ ರಮಣ ಸರ್ವ ಶ್ರೇಯಸ್ಸನ್ನು ಕೂಡ ಕರುಣಿಸಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಸರ್ವಲೋಕ ಸಮೃದ್ಧಿ ಸಕಲ ಕಲ್ಯಾಣ ಪ್ರಾಪ್ತಿಯಾಗಲಿ ಅಂತ ಲೋಕ ಕಲ್ಯಾಣವನ್ನು ಚಿಂತಿಸ್ತಾ ಪೂಜ್ಯ ಗುರುಗಳಾದ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರನ್ನು ಭಕ್ತಿಯಿಂದ ಸ್ಮರಿಸಿಕೊಂಡು ಈ ಪುರಾಣದ 10 ಮಾತುಗಳನ್ನು ಮಧ್ವಪತಿ ಗೋಪಾಲಕೃಷ್ಣನಲ್ಲಿ ನಾವೆಲ್ಲ ಒಟ್ಟು ಸೇರಿ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್.